ಸನ್ಮಾನ್ಯ ಅಧ್ಯಕ್ಷ, ಅವ್ರ ಕ್ಷೇತ್ರದಲ್ಲಿ ಟೋಟಲ್ 566 ಪ್ರಾಪರ್ಟಿ ಇದೆ. ಅವ್ರು ಹೇಳ್ತಾರೆ ಸರಿನೇ, ಎಲ್ಲ ವಫ್ ಪ್ರಾಪರ್ಟಿಯಲ್ಲಿ ಭಾಳಷ್ಟು ಎನ್ಕ್ರೋಚ್ಮೆಂಟ್ ಆಗಿರೋದು ಇವ್ರ ಕ್ಷೇತ್ರದಲ್ಲಿ ಭಾಳ ಕಡಿಮೆ ಇದೆ. 30 ಎನ್ಕ್ರೋಚ್ಮೆಂಟ್ ಆಗಿದ್ದು, 23 ನಾವು ಪೊಸಿಷನನ್ನು ತೊಗೊಂಡಿದ್ದೀವಿ. ಇನ್ನು 7 ಕೇಸನ್ನು ನಡೀತಾ ಇದ್ದೆ. ಅದಾದ ಬೇಕಾನು ಅದನ್ನು ನಾನು ಪರ ಮಾಡ್ಕೊಳ್ತೀನಿ. ಇಲ್ಲೇ ಇಲ್ಲ, ಇಡೀ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ವಫ್ ಪ್ರಾಪರ್ಟಿ ಇರೋದು 1,12,860 ಎಕರೆ ಟೋಟಲ್ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಅದ್ರಲ್ಲಿ ನಮ್ಮ ಕೈಲಿರೋದೇ 20,054 ಮಾತ್ರ ನಮ್ಮ ಕೈಲಿರೋದು. ಎಲ್ಲ ಎನ್ಕ್ರೋಚ್ ಭಾಳಷ್ಟು 17,969 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಆಮೇಲೆ ಇಮಾಮ್ ಅಬಾಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಗಿದೆ. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,627 ಎಕರೆ ಆಗಿದೆ. ಹಾಗಾಗಿ ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ಮಂತ್ರಿ ಆದಮೇಲೆ ಅದಕ್ಕಂತಾನೆ ಇಲ್ಲಿ ಎಲ್ಲಿರಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಆ ಎನ್ಕ್ರೋಚ್ಮೆಂಟ್ನ ತೆಗಿಬೇಕಂತ ನಾನು ವಫ್ ಅದಾಲತ್ ಮಾಡಿದೆ. ನಮ್ಮ ಅಶೋಕನ ಕೇಳಿಸ್ಕೊಳ್ಬೇಕಿದ್ದು. ಈಗ ಅವ್ರು ಹೇಳ್ತಾ ಇರೋದು ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇರೋದು ಪ್ರಶ್ನೆ, ನಾನು ವಫ್ ಅದಾಲತ್ ಮಾಡಿದ ಕಾರಣ ಏನಕ್ಕಂದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ಎಲ್ಲ BJP ಮುಖಂಡರು ಇದ್ದೀರಾ. ನಾನು ವಫ್ ಅದಾಲತ್ ಅಂತ ಮಾಡಿದ ಕಾರಣ ಏನಂದರೆ, ವಫ್ ಆಸ್ತಿಗಳು ಎಲ್ಲ ಭಾಳಷ್ಟು ಕಡೆ ಎನ್ಕ್ರೋಚ್ಮೆಂಟ್ ಆಗಿದೆ. ಟೋಟಲ್ ನಮ್ಮ ವಫ್ ಆಸ್ತಿ ಇರೋದು 1,12,860 ಎಕರೆ. ಅದು ಯಾವುದು ಸರ್ಕಾರ ಕೊಟ್ಟಿರೋದು ಆಸ್ತಿ ಅಲ್ಲ, ಅದು ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ವಫ್ಗೆ ಕೊಟ್ಟಿರೋದು. ಅದು ಎನ್ಕ್ರೋಚ್ಮೆಂಟ್ ಆಗಿದೆ. ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ? 17,000 ಏನು ಅಶೋಕನವರೇ, 17,969 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದು ಎನ್ಕ್ರೋಚ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕ್ರೋಚ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರೂ ಇಲ್ಲ, ಮುಸ್ಲಿಮವರೇ ಎನ್ಕ್ರೋಚ್ಮೆಂಟ್. ಆ ಎನ್ಕ್ರೋಚ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನು 30 23 ಸಮಸ್ಯೆನ ಬಗೆಹರಿಸಿದ್ದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅಧ್ಯಕ್ಷರೇ ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಇಲ್ಲ, ಅದಾಲತ್ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರದ್ದು ಅಷ್ಟೇ. ಹುಷಾರಾಗಿ ಮೊದಲೇ ನೋಡಿ ಹೆಂಗೆ KV ಹಾಕಂತಾರೆ ಅವರು. ಒಪ್ಪದೇನು ಅವ್ರು ಹೇಳಿಲ್ಲ ಇಲ್ಲ, ನನ್ನ ಕಾರಣ ಯಾವ್ದಕ್ಕೋಸ್ಕರ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು. ನಾವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರಗಿ ಈ ಭಾಗದಲ್ಲೆಲ್ಲ ಮುಸಲ್ಮಾನರೇ ಕಬಳಿಕೆ ಮಾಡಿರೋದು, ಅದ್ರದ್ದಲ್ಲ ನಮ್ಮ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ. ಅಲ್ಲಿ ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾ, ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳು ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ ಮಹಾರಾಜರು ಕೊಟ್ಟಾಗ. ಅದೇನು ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೇನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂಥ ಜಮೀನುಗಳನ್ನ ಯಾವುದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂಥವನ್ನ ಕೊಡ್ರಿ. ರೈತರು ಇದ್ರೆ ಅದು ಯಾರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇದ್ಕೊಂಡ್ಲಿ ಕೊಡಿ ಅವರಿಗೆ ಅಷ್ಟೇ. ಹಿಂದೆ ಯಾವ ರೀತಿ ದೇವಸ್ಥಾನಗಳದೆಲ್ಲ ಕೊಟ್ಟರು ಹಾಗೆ ಕೊಟ್ಬಿಡಿ, ಉಳಿದನ್ನ ಉಳಿಸ್ಕೊಡಿ, ಅದಾದ್ರೂ ಉಳಿಯುತ್ತೆ. ಈ ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ. ನಾವು ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೇ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯಾ, ಊಟ ಮಾಡ್ತೀಯಾ? ಅದಕ್ಕೆ ಹೇಳೋದಿಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಫಸ್ಟ್ವಾಗಿ ಹೇಳಿದ್ದೀನಿ, ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕೆ ಹೋಗಲ್ಲ, ಆಮೇಲೆ ಯಾವ ಎಜುಕೇಷನ್ಗೆ ಕೈ ಹಾಕೋಕೆ ಹೋಗಲ್ಲ. ನಾವು ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದರೆ ಅದು ಹೇಳ್ತಾ ಇಲ್ವಾ, ಬೇರೆಯವರಿಲ್ಲ. ಇದರಲ್ಲಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನೇ. ಆ ಹಿನ್ನೆಲೆ ನಾನು ನಮ್ಮದು ನಿಮ್ಮದು ನಮ್ಮದಲ್ಲ ಆಗ್ಬಾರ್ದು.